ನಮಸ್ಕಾರ ಬಂಧುಗಳೇ, ಜನಜ್ಯೋತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಹಳ್ಳಿಗಳಲ್ಲಿ ಇರುವಂಥ ಎಷ್ಟೋ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಬರುತ್ತಿದ್ದ ವೃದ್ಧಾಪ್ಯ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಇತ್ತೀಚೆಗೆ ದಿಢೀರ್ ಅಂತ ನಿಂತು ಹೋಗಿದೆ. ತುಂಬ ಜನ ಇವತ್ತು ಪಿಂಚಣಿ ಹಣ ಬರದೆ ಕಚೇರಿಗಳಿಗೆ ಅಲಿಯುತ್ತಿದ್ದಾರೆ, ಆನ್ಲೈನ್ ಸೆಂಟರ್ಗಳಿಗೆ ಅಲಿಯುತ್ತಿದ್ದಾರೆ. ನಿಮ್ಮ ಪಿಂಚಣಿ ಕೂಡ ನಿಂತು ಹೋಗಿದ್ದರೆ ಅದಕ್ಕೆ ತಹಶೀಲ್ದಾರ್ ಅವರು ನೀಡಿರುವ ಪ್ರಮುಖ ಕಾರಣಗಳೇನು, ಮತ್ತೆ ಹಣ ಬರಲು ನೀವು ತಕ್ಷಣ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಳವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಜನಜ್ಯೋತಿ ಮಾಧ್ಯಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಹಳ್ಳಿಯ ಎಲ್ಲ ಹಿರಿಯರಿಗೂ ನಿಮ್ಮ ಗ್ರಾಮಸ್ಥರಿಗೆ ಶೇರ್ ಮಾಡಿ. ಪಿಂಚಣಿ ನಿಲ್ಲಲು ಮುಖ್ಯ ಕಾರಣಗಳು ಏನಪ್ಪಾ ಅಂತಂದರೆ ಬಂಧುಗಳೇ, ತಹಶೀಲ್ದಾರ್ ಕಚೇರಿಯಿಂದ ಬಂದಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಪಿಂಚಣಿ ಹಣ ನಿಲ್ಲಲು ಮುಖ್ಯವಾಗಿ ಕಾರಣಗಳೆಂದರೆ, ಮೊದಲನೇದಾಗಿ ಆದಾಯ ಮಿತಿ ಮೀರಿರುವುದು. ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಯಾವುದೇ ಒಬ್ಬ ಕುಟುಂಬದ ಸದಸ್ಯನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿನ ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿದ್ದರೆ ನಿಮ್ಮ ಪಿಂಚಣಿ ತಾನಾಗಿಯೇ ಕಟ್ ಆಗುತ್ತದೆ. ಎರಡನೆಯದಾಗಿ ದಾಖಲೆಗಳಲ್ಲಿ ವಯಸ್ಸಿನ ವ್ಯತ್ಯಾಸ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಥವಾ ವೋಟರ್ ಐಡಿಗಳಲ್ಲಿ ನಿಮ್ಮ ವಯಸ್ಸಿನ ಮಾಹಿತಿ ಬೇರೆ ಬೇರೆ ಆಗಿದ್ದರೆ, ತಾಂತ್ರಿಕ ಕಾರಣಗಳಿಂದ ಡೇಟ್ ಆಫ್ ಬರ್ತ್ ಮಿಸ್ಮ್ಯಾಚ್ ಇದ್ದರೆ, ಅಥವಾ ನಿಮಗೆ ವಯಸ್ಸು ಆಗಿರದೆ, ಅಂದರೆ ಹಳ್ಳಿಗಳಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಪ್ರಕಾರ ವಯಸ್ಸಾಗಿರುವುದಿಲ್ಲ ಅಂದರೂ ಪಿಂಚಣಿ ಹಣವನ್ನು ಮಾಡಿಸಿಕೊಂಡಿರ್ತಾರೆ, ಅಂಥವುದನ್ನೆಲ್ಲ ಬಂದಾಗಿರುತ್ತವೆ. ಮೂರನೇದಾಗಿ KYC ಮತ್ತು ಜೀವನ ಪ್ರಮಾಣ ಪತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸರಿಯಾಗಿ ಲಿಂಕ್ ಆಗದೇ ಇದ್ದರೆ ಮತ್ತು ನೀವು ವರ್ಷಕ್ಕೊಮ್ಮೆ ಸಲ್ಲಿಸಬೇಕಾದ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸದಿದ್ದರೆ ಹಣ ಬರುವುದು ನಿಲ್ಲುತ್ತದೆ. ಹಾಗಾದರೆ ತಕ್ಷಣ ಮಾಡಬೇಕಾದ ಪರಿಹಾರ ಏನಪ್ಪ ಅಂತಂದರೆ, ನಿಂತು ಹೋಗಿರುವ ಪಿಂಚಣಿ ಹಣವನ್ನು ಮತ್ತೆ ಚಾಲ್ತಿ ಮಾಡಿಕೊಳ್ಳುವುದು ಹೇಗೆ? ಇದಕ್ಕೆ ತಹಶೀಲ್ದಾರ್ ಅವರು ಸರಳವಾದ ಪರಿಹಾರ ತಿಳಿಸಿದ್ದಾರೆ. ಮೊದಲು ನಿಮ್ಮ ಹತ್ತಿರದ ಗ್ರಾಮ ಆಡಳಿತಾಧಿಕಾರಿ ಅವರ ಹತ್ತಿರ ಹೋಗಿ ನಿಮ್ಮ ಪಿಂಚಣಿ ಯಾವ ಕಾರಣಕ್ಕೆ ನಿಂತಿದೆ ಎಂದು ಸ್ಟೇಟಸ್ ಚೆಕ್ ಮಾಡಿಸಿ. ಆಧಾರ್ KYC ಬಾಕಿ ಇದ್ದರೆ ಅಲ್ಲೇ ಬಯೋಮೆಟ್ರಿಕ್ ನೀಡಿ ಅಪ್ಡೇಟ್ ಮಾಡಿಸಿ. ಒಂದು ವೇಳೆ ಆದಾಯದ ಮಿತಿ ಸಮಸ್ಯೆ ಆಗಿದ್ದರೆ ತಕ್ಷಣವೇ ಹೊಸದಾಗಿ 32,000 ಒಳಗಿರುವ ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಿ. ಅರ್ಜಿ ಸಲ್ಲಿಸಿ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೊಸ ಆದಾಯ ಪ್ರಮಾಣ ಪತ್ರ ಅಥವಾ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪ್ರತಿಗಳನ್ನು ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಗ್ರಾಮ ಆಡಳಿತಾಧಿಕಾರಿ ಅಂದರೆ VA ವಿಲೇಜ್ ಅಕೌಂಟೆಂಟ್ ಅವರನ್ನು ಅಡ್ಮಿನಿಸ್ಟ್ರೇಟಿವ್ ಅವರನ್ನು ಭೇಟಿ ಮಾಡಿ ಸರಿಪಡಿಸಲು ಅರ್ಜಿ ನೀಡಿ. ನಿಮ್ಮ ದಾಖಲೆಗಳು ಸರಿಯಾದ 1 ರಿಂದ 2 ತಿಂಗಳುಗಳಲ್ಲಿ ನಿಂತಿರುವ ಹಣ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲು ಶುರುವಾಗುತ್ತದೆ. ನೋಡಿದ್ರಲ್ಲ ಬಂಧುಗಳೇ, ಈ ಮಾಹಿತಿ ನಿಮಗೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಸುತ್ತಮುತ್ತಲಿನ ಹಿರಿಯರಿಗೆ ತುಂಬ ಉಪಯೋಗವಾಗಬಹುದು. ತಕ್ಷಣ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಜನಜ್ಯೋತಿ ಮಾಧ್ಯಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಆಗಿದ್ದರೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.